ನಮಸ್ಕಾರ ಸ್ನೇಹಿತರೆ, ನಮ್ಮ ಭವಿಷ್ಯ ದರ್ಪಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ತುಲಾರಾಶಿಯವರೇ, ದಯವಿಟ್ಟು ನಿಮ್ಮ ಉಸಿರನ್ನು ಬಿಗಿ ಹಿಡಿದುಕೊಳ್ಳಿ. ಈ ನಿಮಿಷ, ಈ ಕ್ಷಣ ನೀವು ಕೇಳಲಿರುವ ಮಾತುಗಳು ನಿಮ್ಮ ಕಿವಿಗೆ ಅಪ್ಪಳಿಸುತ್ತಿರುವ ಕೇವಲ ಶಬ್ದಗಳಲ್ಲ, ಬದಲಾಗಿ ಬ್ರಹ್ಮಾಂಡದ ಕತ್ತಲ ಕೋಣೆಯಲ್ಲಿ ಮುಚ್ಚಿ ಹೋಗಿದ್ದ ನಿಮ್ಮ ಭವಿಷ್ಯದ ರಹಸ್ಯ ಬಾಗಿಲನ್ನು ಒಡೆಯುವ ಸಿಡಿಲಿನ ಗರ್ಜನೆ. ಇಷ್ಟು ದಿನ ನೀವು ನಂಬಿದ್ದ ಜಗತ್ತು ಬೇರೆ, ಆದರೆ ಆಗಸ್ಟ್ 9ನೇ ತಾರೀಕಿನಿಂದ ನಿಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳಲಿರುವ ನೈಜ ಜಗತ್ತೇ ಬೇರೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶುಕ್ರನ ಸಂಚಾರ ಮತ್ತು ಗ್ರಹಗಳ ಅದ್ಭುತ ಮರುಜೋಡಣೆಯಂತಹ ಮಹಾಸ್ಫೋಟವನ್ನು ಸೃಷ್ಟಿಸಲಿದೆ ಎಂದರೆ ಇಲ್ಲಿವರೆಗೂ ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡು ಪ್ರತಿಯೊಬ್ಬರ ಮುಖವಾಡವು ಬೆಂಕಿಗೆ ಬಿದ್ದ ಮೇಣದಂತೆ ಕರಗಿ ಹೋಗಲಿದೆ. ಈ ಸಂಚಿಕೆಯ ಪ್ರತಿಯೊಂದು ಅಕ್ಷರವೂ ನಿಮ್ಮ ಬದುಕಿನ ಕನ್ನಡಿಯಾಗಿದೆ. ಮುಂದಿನ ಕೆಲವು ನಿಮಿಷಗಳು ನೀವು ಕಣ್ಣು ಮಿಟುಕಿಸದೆ ಏಕಾಗ್ರತೆಯಿಂದ ಈ ಮಾತುಗಳನ್ನು ಆಲಿಸಿದರೆ ಮಾತ್ರ ಆಗಸ್ಟ್ 9, 10, 11, 12 ಮತ್ತು 13ನೇ ತಾರೀಕಿನಂದು ನಡೆಯಲಿರುವ ಆ ಮಹಾಪವಾಡವನ್ನು ನಿಮ್ಮದಾಗಿಸಿಕೊಳ್ಳಲು ಸಾಧ್ಯ. ಅರೆಬರೆಯಾಗಿ ಕೇಳಿ ನಿರ್ಲಕ್ಷಿಸುವವರು ದಯವಿಟ್ಟು ಈಗಲೇ ಇಲ್ಲಿಂದ ನಿರ್ಗಮಿಸಿ, ಏಕೆಂದರೆ ಈ ದಿವ್ಯ ಸಂದೇಶ ಕೇವಲ ತಮ್ಮ ಬದುಕಿನ ನೈಜ ಬದಲಾವಣೆ ಬಯಸುವ, ಸತ್ಯವನ್ನು ಎದುರಿಸುವ ಎದೆಗಾರಿಕೆ ಇರುವ ತುಲಾರಾಶಿಯ ಅದ್ಭುತ ವ್ಯಕ್ತಿಗಳಿಗೆ ಮಾತ್ರ ಮೀಸಲಾಗಿದೆ. ಶುರುವಿನಿಂದ ಕೊನೆವರೆಗೂ ಈ ಮಾತುಗಳನ್ನು ನಿಮ್ಮ ಒಳ್ಳೆಯ ಮನಸ್ಸಿನಲ್ಲಿ ಇರಿಸಿಕೊಳ್ಳಿ, ಏಕೆಂದರೆ ಆಗಸ್ಟ್ 9ರಿಂದ 13ರವರೆಗಿನ ಆ 5 ದಿನಗಳು ಕೇವಲ ದಿನಾಂಕಗಳಲ್ಲ, ಅವು ನಿಮ್ಮ ಇಡೀ ಜೀವನದ ಗತಿಯನ್ನೇ ಬದಲಾಯಿಸುವ ದಿವ್ಯಾಸ್ತ್ರಗಳು. ತುಲಾರಾಶಿ ಎಂದರೆ ಕೇವಲ ತಕ್ಕಡಿಯಲ್ಲ, ಸಂಕೇತವಲ್ಲ, ಅದು ನ್ಯಾಯ, ನೀತಿ, ಧರ್ಮ ಮತ್ತು ಅದ್ಭುತವಾದ ಸಮತೋಲನದ ದಿವ್ಯ ಪತ್ರಿಕೆ. ವಾಯುತತ್ವದ ಆಧಾರದ ಮೇಲೆ ನಿಂತಿರುವ ನೀವು ಶುಕ್ರ ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟವರು. ಹುಟ್ಟಿನಿಂದಲೇ ಅಪಾರವಾದ ಕರುಣೆ, ಕಲಾತ್ಮಕ ದೃಷ್ಟಿಕೋನ, ಎಲ್ಲರನ್ನೂ ಸಮಾನವಾಗಿ ಕಾಣುವ ವಿಶಾಲ ಹೃದಯ ನಿಮ್ಮ ರಕ್ತದ ಕಣಕಣದಲ್ಲೂ ಬೆರೆತು ಹೋಗಿದೆ. ಜಗಳ, ಸಂಘರ್ಷ, ದ್ವೇಷ ಎಂದರೆ ಮಾರುತನ ದೂರ ಓಡುವ ನೀವು ಸದಾಕಾಲ ಎಲ್ಲರೂ ನೆಮ್ಮದಿಯಿರಬೇಕೆಂದು, ನನ್ನ ಸುತ್ತಲಿನ ಪರಿಸರ ಸದಾ ನಗುತ್ತಿರಬೇಕು ಎಂದು ಬಯಸುವ ಶಾಂತಿ ದೂತರು. ಆದರೆ ತುಲಾರಾಶಿಯವರೇ, ನಿಮ್ಮ ಈ ಶ್ರೇಷ್ಠವಾದ ಗುಣವೇ ನಿಮ್ಮ ಪಾಲಿನ ಅತಿ ದೊಡ್ಡ ಶಾಪವಾಗಿ ಪರಿಣಮಿಸಿರುವುದು ಎಂತಹ ವಿಪರ್ಯಾಸ ಅಲ್ಲವೇ? ನಿಮ್ಮ ಇಡೀ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿ. ನೀವು ಯಾರಿಗೋಸ್ಕರ ನಿಮ್ಮ ಸ್ವಂತ ಆಸೆಗಳನ್ನು ಕಿತ್ತು ಹಿಸುಕಿ ಬಲಿ ಕೊಟ್ಟಿದ್ದೀರಿ? ಯಾರಿಗಾಗಿ ನಿಮ್ಮ ನಿದ್ದೆ, ನಿಮ್ಮ ಹಣ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀರಿನಂತೆ ಖರ್ಚು ಮಾಡಿದ್ದೀರಿ? ಯಾರು ಕಷ್ಟದಲ್ಲಿದ್ದಾರೆ ಎಂದು ತಿಳಿದ ತಕ್ಷಣ ನಿಮ್ಮ ಸ್ವಂತ ನೋವನ್ನು ಮರೆತು ಅವರ ಕಣ್ಣೀರು ಒರೆಸಲು ಓಡೋಡಿ ಹೋದರೆ, ಅದೇ ಜನರು ತಮ್ಮ ಕೆಲಸ ಮುಗಿದ ತಕ್ಷಣ, ತಮ್ಮ ಬೇಳೆ ಬೆಂದ ತಕ್ಷಣ ನಿಮ್ಮನ್ನು ಕಸದಂತೆ ಬಿಸಾಕಿ ಹೋದರಲ್ಲವೇ? ಇದು ನಿಮ್ಮ ಬದುಕಿನ ಕಟು ಸತ್ಯ. ನೀವು ಎಲ್ಲರನ್ನೂ ಕುರುಡಾಗಿ ನಂಬುತ್ತೀರಿ. ಯಾರಾದರೂ ಬಂದು ನಿಮ್ಮ ಮುಂದೆ ಕೃತಕವಾಗಿ 2 ಹನಿ ಕಣ್ಣೀರು ಸುರಿಸಿದರೆ ಸಾಕು, ನಿಮ್ಮ ಹೃದಯ ಕರಗಿ ಹೋಗುತ್ತದೆ. ಆ ಕ್ಷಣದಲ್ಲಿ ನಿಮ್ಮ ಬಳಿ ಏನಿದೆಯೋ ಅದೆಲ್ಲ ತೆಗೆದು ಅವರ ಕೈಗೆ ಇಡುತ್ತೀರಿ. ಆದರೆ ನೀವು ಕಷ್ಟದಲ್ಲಿದ್ದಾಗ, ನೀವು ಒಂಟಿತನದಿಂದ ಕೊರಗುತ್ತಿದ್ದಾಗ, ದೇವರ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಗ, ನಿಮ್ಮ ಕಣ್ಣೀರು ಒರೆಸಲು ಆ ಯಾವ ವ್ಯಕ್ತಿಗಳು ಬರಲಿಲ್ಲ ಎನ್ನುವ ಸತ್ಯ ನಿಮ್ಮೆದೆಗೆ ಚೂರಿ ಚುಚ್ಚಿದಂತೆ ಕಾಡುತ್ತಿದೆ ಅಲ್ಲವೇ? ನೀವು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರ ಅನ್ನಕ್ಕೂ ಕನ್ನ ಹಾಕಿಲ್ಲ, ಪ್ರಾಮಾಣಿಕವಾಗಿ ನಿಮ್ಮ ಬೆವರು ಸುರಿಸಿ ದುಡಿದಿದ್ದೀರಿ. ಆದರೂ ಭಗವಂತನೇಕೆ ನನಗೆ ಈ ಶಿಕ್ಷೆ ಕೊಡುತ್ತಿದ್ದಾನೆ? ನನ್ನ ಈ ಒಳ್ಳೆತನಕ್ಕೆ ಬೆಲೆಯೇ ಇಲ್ಲವೇ ಎಂದು ದಿನನಿತ್ಯ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳುತ್ತಿದ್ದೀರಿ. ದಯವಿಟ್ಟು ಇನ್ನು ಮುಂದೆ ಆ ರೀತಿ ಕೊರಗುವುದನ್ನು ನಿಲ್ಲಿಸಿ, ಏಕೆಂದರೆ ನಿಮ್ಮ ಆ ಕಣ್ಣೀರಿನ ಅಧ್ಯಾಯಕ್ಕೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಸನ್ನಿವೇಶ ಹಿತವಾಗಿದೆ. ನಿಮ್ಮ ಮೇಲೆ ನಡೆಯುತ್ತಿದ್ದ ಅನ್ಯಾಯಗಳಿಗೆ ಕಾಲಪುರುಷನೇ ಖುದ್ದಾಗಿ ನ್ಯಾಯ ಒದಗಿಸುವ ಸುಸಮಯ ಆಗಸ್ಟ್ 9ನೇ ತಾರೀಕಿನಿಂದ ಆರಂಭವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಮತ್ತು ರಹಸ್ಯವಾದ ನಾವಾಂಶ ಕುಂಡಲಿಯ ಲೆಕ್ಕಾಚಾರಗಳು ಹಾಗೂ ಗೋಚಾರ ಫಲದ ಪ್ರಕಾರ ಆಗಸ್ಟ್ 9ನೇ ತಾರೀಕಿನಂದು ಮುಂಜಾನೆ ಪ್ರಕೃತಿಯಲ್ಲಿ ಒಂದು ಅಗೋಚರ ಶಕ್ತಿಯ ಭಾರೀ ಸಂಚಲನವಾಗಲಿದೆ. ನಿಮ್ಮ ರಾಶಾಧಿಪತಿಯಾದ ಶುಕ್ರ ಮತ್ತು ಕರ್ಮಕಾರಕ ಶನಿಯ ನಡುವೆ ಏರ್ಪಡಲಿರುವ ಆ ದಿವ್ಯ ದೃಷ್ಟಿಬಂಧ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ
ಕವಿದಿದ್ದ ದೌರ್ಭಾಗ್ಯದ ಕಾರ್ಮೋಡಗಳನ್ನು ಶಾಶ್ವತವಾಗಿ ಚದುರಿಸಲಿದೆ. ಆಗಸ್ಟ್ 9ನೇ ತಾರೀಕು ಅಂದರೆ ಆ 5 ದಿನಗಳ ಪರ್ವಕಾಲದ ಮೊದಲನೇ ದಿನ ನಿಮ್ಮ ಬದುಕಿನಲ್ಲಿ ಅಕ್ಷರಶಃ ಒಂದು ಜ್ವಾಲಾಮುಖಿಯ ಸ್ಫೋಟಿಸಿದಂತೆ ಭಾಸವಾಗುತ್ತದೆ. ಈ ಸ್ಫೋಟ ವಿನಾಶಕಾರಿಯಲ್ಲ, ಬದಲಾಗಿ ನಿಮ್ಮ ಕಣ್ಣಿಗೆ ನಿಗೆ ಕಟ್ಟಿದ ಭ್ರಮೆಯ ಪೊರೆಯನ್ನು ಸುಟ್ಟು ಹಾಕುವ ಜ್ಞಾನದ ಬೆಂಕಿ. ಅಂದು ನಿಮ್ಮ ಮನಸ್ಸಿಗೆ ಪ್ರಕೃತಿಯ ಒಂದು ದಿವ್ಯ ಸಂದೇಶವನ್ನು ಕಾಣಿಸುತ್ತಿದ್ದ. ಯಾರು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಕಣ್ಣು ತೋಡುತ್ತಿದ್ದಾರೋ, ಯಾರು ನಿಮ್ಮ ಸಜ್ಜನಿಕೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೋ ಅವರ ನೈಜ ಬಣ್ಣ ಅಂದು ನಿಮ್ಮ ಕಣ್ಣ ಮುಂದೆ ಬೀಳುತ್ತದೆ. ನೀವು ನಂಬಿದ ಆಪ್ತರು, ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು ಅಥವಾ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಗಳೇ ನಿಮ್ಮ ವಿರುದ್ಧ ಹೆಣೆದಿದ್ದ ಬಲೆಗಳು ಒಂದೊಂದಾಗಿ ಹರಿದು ಬೀಳುತ್ತವೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ಆ ಗೆದ್ದಲು ಹುಳು ಯಾರು ಎನ್ನುವುದು ಸೂರ್ಯನ ಬೆಳಕಿನಷ್ಟೇ ಸ್ಪಷ್ಟವಾಗಿ ನಿಮಗೆ ಅರಿವಾಗುತ್ತದೆ. 10ನೇ ತಾರೀಕು ನಿಮ್ಮ ಆರ್ಥಿಕ ಜೀವನದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಮೈಲಿಗಲ್ಲಾಗುವ ದಿನ. ಇಷ್ಟು ದಿನ ದುಡಿದ ಹಣವೆಲ್ಲ ಎಲ್ಲಿಗೆ ಹೋಗುತ್ತಿದೆ, ಬಂದ ಹಣ ಬಂದಂತೆಯೇ ಕರಗುತ್ತಿದೆಯಲ್ಲ ಎಂದು ಪರದಾಡುತ್ತಿದ್ದ ನಿಮಗೆ ಹಣದ ಅರಿವು ಶುರುವಾಗುವ ಹೊಸ ರಹಸ್ಯ ಮಾರ್ಗಗಳು ಅಂದು ಗೋಚರಿಸುತ್ತಿವೆ. ನೀವು ಸಂಪೂರ್ಣವಾಗಿ ಆಸೆ ಬಿಟ್ಟಿದ್ದ, ಇನ್ನು ಮರಳಿ ಬರುವುದೇ ಇಲ್ಲ ಅಂದುಕೊಂಡಿದ್ದ ದೊಡ್ಡ ಮೊತ್ತದ ಹಣ ಅಥವಾ ಸಾಲವು ಯಾವುದೇ ಗಲಾಟೆ ಇಲ್ಲದೆ ತಾನಾಗಿ ನಿಮ್ಮ ಕೈ ಸೇರುವ ಅದ್ಭುತ ಪವಾಡಗಳನ್ನು ನೀವೇನು ಕಣ್ಣಾರೆ ಕಾಣಲಿದ್ದೀರಿ. ಆಗಸ್ಟ್ 11ನೇ ತಾರೀಕು ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ನೀವು ಇಟ್ಟ ಹೆಜ್ಜೆ ಎಲ್ಲ ಚಿನ್ನವಾಗುವ ದಿನ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇಷ್ಟು ದಿನ ನಿಮ್ಮ ಶ್ರಮವನ್ನು ಕದ್ದವರು, ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಬಗ್ಗೆ ಚಾಡಿ ಹೇಳಿ ನಿಮ್ಮ ಬೆಳವಣಿಗೆಯನ್ನು ತುಳಿದವರು ತಾವೇ ತೋಡಿದ ಗುಂಡಿಗೆ ಬೀಳಲಿದ್ದಾರೆ. ನಿಮ್ಮ ಅದ್ಭುತವಾದ ನಾಯಕತ್ವ ಗುಣ ಮತ್ತು ಬುದ್ಧಿಮತ್ತೆಗೆ ಸಿಗಬೇಕಾದ ಮನ್ನಣೆ, ಪ್ರಶಂಸೆ ಹಾಗೂ ಆರ್ಥಿಕ ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನೀವು ಸ್ವಂತ ವ್ಯಾಪಾರ ಮಾಡುತ್ತಿದ್ದರೆ ಅಂದು ನೀವು ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರ ನಿಮ್ಮ ಮುಂದಿನ 10 ವರ್ಷಗಳ ಆರ್ಥಿಕ ಭದ್ರತೆಗೆ ಭದ್ರವಾದ ಬುನಾದಿಯಾಗಲಿದೆ. ಆಗಸ್ಟ್ 12ನೇ ತಾರೀಕು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಹೊಸ ವಸಂತ ಚಿಗುರುವ ಶುಭ ದಿನ. ಮನೆಯಲ್ಲಿ ಅಶಾಂತಿ ಸೃಷ್ಟಿಸುತ್ತದೆ. ಅನಗತ್ಯವಾಗಿ ಗೊಂದಲ ಹುಟ್ಟು ಹಾಕುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ತಾವಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯುತ್ತವೆ. ನಿಮ್ಮ ದಾಂಪತ್ಯದಲ್ಲಿ ಅಥವಾ ಮಕ್ಕಳೊಂದಿಗಿನ ಸಂಬಂಧದಲ್ಲಿ ಮೂಡಿದ ಬಿರುಕುಗಳು ಮಾಯವಾಗಿ ಅಲ್ಲಿ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸ ಮರುಕಳಿಸಲಿದೆ. ಇನ್ನು ಆಗಸ್ಟ್ 13ನೇ ತಾರೀಕು ಇದು ನಿಮ್ಮ ಸಂಪೂರ್ಣ ಪುನರುತ್ಥಾನದ ದಿನ. ಅಂದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ಊಹಿಸಲಾಗದ ಧನಾತ್ಮಕ ಬದಲಾವಣೆ ಕಂಡುಬರುತ್ತದೆ. ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಅಕಾರಣವಾದ ಭಯ, ಆತಂಕ, ಬೆನ್ನು ನೋವು, ಕೀಳು ನೋವು, ನರಗಳದ ದೌರ್ಬಲ್ಯ ಮತ್ತು ನಿದ್ದೆ ದೇಹದಿಂದ ಶಾಶ್ವತವಾಗಿ ನಿರ್ಗಮಿಸುತ್ತವೆ. ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು, ಕಣ್ಣುಗಳಲ್ಲಿ ಹೊಸ ಕಾಂತಿ ಮತ್ತು ನಡಿಗೆಯಲ್ಲಿ ಯಾರು ಅಲುಗಾಡಿಸದಂತಹ ಅದ್ಭುತ ಆತ್ಮವಿಶ್ವಾಸ ಮೈದೊಳೆಯುತ್ತದೆ. ಆದರೆ ತುಲಾರಾಶಿಯವರೇ, ಈ ಯಶಸ್ಸಿನ ಪಯಣದಲ್ಲಿ ನೀವು ಅತ್ಯಂತ ಎಚ್ಚರದಿಂದಿರಬೇಕಾದ ಮಹತ್ವದ ಕಟು ಸತ್ಯ ಹೊಂದಿದೆ. ಪ್ರಕೃತಿಯ ನಿಯಮದಂತೆ ಬೆಳಕು ಎಲ್ಲಿರುತ್ತದೆಯೋ ಅಲ್ಲಿ ಕತ್ತಲೆಯು ಹಿಂಬತ್ತು ಹಾಕಿಕೊಂಡು ಕುಳಿತಿರುತ್ತದೆ. ಆಗಸ್ಟ್ 9ರಿಂದ 13ರವರೆಗಿನ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಮತ್ತು ಪ್ರಭಾವ ಹೆಚ್ಚಾಗುತ್ತಿರುವುದನ್ನು ನಿಮ್ಮ ಸುತ್ತಮುತ್ತಲಿನ ಶತ್ರುಗಳು ಬಹಳ ಸೂಕ್ಷ್ಮವಾಗಿ, ಪ್ರಾಣಿಗಿಂತಲೂ ಚುರುಕಾಗಿ ಗ್ರಹಿಸುತ್ತಾರೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಹೊಟ್ಟೆಕಿಚ್ಚು ಪಡುವ ಆ ವಿಷಜಂತುಗಳು ದಿಢೀರನೆ ತಮ್ಮ ಭರವಸೆ ಬದಲಾಯಿಸುತ್ತಾರೆ. ಬಹಳ ವಿನಯದಿಂದ ಮುಖದ ತುಂಬಾ ನಗು ತುಂಬಿಕೊಂಡು ಹೊಸ ವೇಷದಲ್ಲಿ ನಿಮ್ಮ ಬಳಿ ಬರುತ್ತಾರೆ. ನಿಮ್ಮನ್ನು ಹೊಗಳಿ ಆಕಾಶಕ್ಕೇರಿಸುತ್ತಾರೆ. ನೀನಿಲ್ಲದಿದ್ದರೆ ನನ್ನ ಕೆಲಸವೇ ಆಗುವುದಿಲ್ಲ, ನೀನೇ ನನ್ನ ಪಾಲಿನ ರಕ್ಷಕ, ನಿನ್ನಷ್ಟು ಜವಾಬ್ದಾರಿಯುತ ವ್ಯಕ್ತಿ ಈ ಜಗತ್ತಿನಲ್ಲೇ ಇಲ್ಲ ಎಂದು ಕೃತಕವಾಗಿ ಪ್ರೀತಿಯ ಬಹುದೊಡ್ಡ ನಾಟಕವಾಡುತ್ತಾರೆ. ತಮ್ಮ ಇಲ್ಲ ಸಲ್ಲದ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಂಡು ಕಣ್ಣೀರು ಸುರಿಸಿ ನಿಮ್ಮ ಭಾವನೆಗಳ ಜೊತೆ ಆಟವಾಡಲು ಪ್ರಯತ್ನಿಸುತ್ತಾರೆ. ದಯವಿಟ್ಟು ಎಚ್ಚರ, ಇದು ನಿಮ್ಮನ್ನು ಮಾನಸಿಕವಾಗಿ ಕಟ್ಟಿಹಾಕಲು ಅವರು ಹೆಣೆದಿರುವ ಬಹುದೊಡ್ಡ ಮಾಯಾಜಾಲ. ಅವರು ನಿಮ್ಮ ಮೇಲಿನ
ಪ್ರೀತಿಯಿಂದ ಬಂದಿಲ್ಲ, ಬದಲಾಗಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಜ್ಞಾನವನ್ನು ಮತ್ತು ನಿಮ್ಮ ಬಳಿ ಬರಲಿರುವ ಹಣವನ್ನು ಕಸಿದುಕೊಳ್ಳಲು ನಿಮ್ಮನ್ನು ಮತ್ತೊಮ್ಮೆ ತಮ್ಮ ಲಾಭಕ್ಕೆ ಬಲಿಪಶುವಾಗಿ ಬಳಸಿಕೊಳ್ಳಲು ಬಂದಿದ್ದಾರೆ. ಈ 5 ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು, ಯಾರ ಪರವಾಗಿಯೂ ಜಾಮೀನು ನಿಲ್ಲಬಾರದು, ಇನ್ನೊಬ್ಬರ ಕಷ್ಟವನ್ನು, ಇನ್ನೊಬ್ಬರ ತಲೆನೋವನ್ನು ನಿಮ್ಮ ತಲೆಯ ಮೇಲೆ ದಯವಿಟ್ಟು ಎಳೆದುಕೊಳ್ಳಬಾರದು. ಒಂದು ವೇಳೆ ನಿಮ್ಮ ಹಳೆಯ ಅಭ್ಯಾಸದಂತೆ ಮತ್ತೆ ಕರುಣೆ ತೋರಿಸಿ ಅವರ ಬಲೆಗೆ ಬಿದ್ದರೆ, ಅವರು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹೀರಿಕೊಂಡು ಮತ್ತೊಮ್ಮೆ ನಿಮ್ಮನ್ನು ಬೀದಿಗೆ ನಗುತ್ತಾರೆ. ಈ ಬಾರಿ ನೀವು ಆ ದಡ್ಡತನವನ್ನು ಮಾಡಬಾರದು. ತುಲಾರಾಶಿಯಲ್ಲಿ ಜನಿಸಿದವರಾದ ನಿಮ್ಮ ನಕ್ಷತ್ರಗಳಾದ ಚಿತ್ತ, ಸ್ವಾತಿ ಮತ್ತು ವಿಶಾಲ ನಕ್ಷತ್ರಗಳ ಗುಣಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮಲ್ಲಿ ಒಂದು ಪ್ರಬಲವಾದ ದಿವ್ಯ ಶಕ್ತಿ ಅಡಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಚಿತ್ತ ನಕ್ಷತ್ರದವರ ಅದ್ಭುತವಾದ ಸೃಜನಶೀಲತೆ, ಸ್ವಾತಿ ನಕ್ಷತ್ರದವರ ಸ್ವತಂತ್ರ ಮನೋಭಾವ ಮತ್ತು ವಿಶಾಲ ನಕ್ಷತ್ರದವರ ಅಚಲವಾದ ಗುರಿ ಹಿಡಿಯುವ ಛಲ, ಇವೆಲ್ಲವೂ ಈಗ ಒಟ್ಟಾಗಿ ನಿಮ್ಮ ಬೆಂಬಲಕ್ಕೆ ನಿಂತಿವೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಇದು ನಿಮ್ಮ ಪೂರ್ವಜನ್ಮದ ಕರ್ಮಗಳ ಲೆಕ್ಕಾಚಾರ ಚುಕ್ತ ಆಗುವ ಮಹತ್ವ ಸಮಯ. ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ನಿಸ್ವಾರ್ಥ ಸೇವೆ, ನೀವು ಬಚ್ಚಿಟ್ಟುಕೊಂಡು ಸುರಿಸಿದ ಕಣ್ಣೀರು, ಇವೆಲ್ಲವೂ ಬ್ರಹ್ಮಾಂಡದ ಲೆಕ್ಕದ ಪುಸ್ತಕದಲ್ಲಿ ಪುಣ್ಯದ ರೂಪದಲ್ಲಿ ಜಮಾವಣೆಯಾಗಿದೆ. ಈಗ ಆ ಭಗವಂತನೇ ಖುದ್ದಾಗಿ ನಿಮಗೆ ಬಡ್ಡಿ ಸಮೇತ ಆ ಪುಣ್ಯದ ಫಲವನ್ನು ಮರಳಿಸುತ್ತಿದ್ದಾನೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲವಿದು. ಆದರೆ ಈಗ ಈ ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಲು ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಕಠಿಣವಾದ, ನಿರ್ದಾಕ್ಷಿಣ್ಯವಾದ ಬದಲಾವಣೆಗಳನ್ನು ತಂದುಕೊಳ್ಳಲೇಬೇಕು. ಇಷ್ಟು ದಿನ ನೀವು ತಕ್ಕಡಿಯ 2 ಬದಿಗಳನ್ನು ಸಮಾನವಾಗಿರಿಸಲು ನಿಮ್ಮನ್ನೇ ನೀವು ಸಮವೆನಿಸಿಕೊಳ್ಳುತ್ತಿದ್ದೀರಿ. ಆದರೆ ಈಗ ಆ ತಕ್ಕಡಿಯ ಒಂದು ಬದಿಯಲ್ಲಿ ನಿಮ್ಮ ಸ್ವಂತ ಭವಿಷ್ಯ, ನಿಮ್ಮ ಕುಟುಂಬದ ಶ್ರೇಯಸ್ಸು ಮತ್ತು ನಿಮ್ಮ ಸ್ವಾಭಿಮಾನವನ್ನು ಇಡಬೇಕಾಗಿದೆ. ಇನ್ನೊಂದು ಬದಿಯಲ್ಲಿ ಜಗತ್ತಿನ ಎಲ್ಲ ಗೊಂದಲಗಳನ್ನು ಇಟ್ಟು ತೂಗುವುದನ್ನು ಸಲ್ಲಿಸಬೇಕಾಗಿದೆ. ನಿಮ್ಮ ಈ ಗೆಲುವಿನ ನಾಗಲೋಟಕ್ಕೆ ಯಾವುದೇ ಅಡೆತಡೆ ಬರದಂತೆ ತಡೆಯಲು ನೀವು ಆಗಸ್ಟ್ 9ನೇ ತಾರೀಕಿನಿಂದ ನಿಮ್ಮ ಉಸಿರಿರುವವರೆಗೂ ಚಾಚು ತಪ್ಪದೆ ಪಾಲಿಸಬೇಕಾದ 5 ಪ್ರಬಲವಾದ ದಿವ್ಯಾಸ್ತ್ರಗಳನ್ನು ನಾನು ಈಗ ನಿಮ್ಮ ಅಂಗೈಗೆ ನೀಡುತ್ತಿದ್ದೇನೆ. ಇವು ಕೇವಲ ಸಾಮಾನ್ಯ ನಿಯಮಗಳಲ್ಲ, ಇವು ನಿಮ್ಮನ್ನು ಆಜೀವ ದೃಷ್ಟಿ ಕಾಪಾಡುವ ರಕ್ಷಾಕವಚಗಳು. ಮೊದಲನೇ ಮಹಾ ಅಸ್ತ್ರ, ಇಲ್ಲ ಅಥವಾ ನನ್ನಿಂದ ಆಗುವುದಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳುವುದನ್ನು ತಕ್ಷಣವೇ ಕಲಿಯಿರಿ. ಎಲ್ಲರನ್ನು ಮೆಚ್ಚಿಸುವ, ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯರಾಗುವ ಆ ಹುಚ್ಚು ಭ್ರಮೆಯಿಂದ ಹೊರಬನ್ನಿ. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ವರ್ಗಾಯಿಸಲು ಪ್ರಯತ್ನಿಸಿದರೆ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿ. ನಿಮ್ಮ ಕರುಣಾಮಯಿ ಹೃದಯಕ್ಕೆ ಒಂದು ಕಲ್ಲು ಕಟ್ಟಿಕೊಳ್ಳಿ. ನಿಮ್ಮ ಅಮೂಲ್ಯ ಸಮಯ ಕೇವಲ ನಿಮಗೆ ಮತ್ತು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬಕ್ಕೆ ಮಾತ್ರ ಮೀಸಲಾಗಿರಿ. ಎರಡನೇ ಹಸ್ತ, ಏಕಾಂತ ಮತ್ತು ರಹಸ್ಯದ ಶಕ್ತಿಯನ್ನು ಅರಿಯಿರಿ. ನೀವು ಏನೇ ಹೊಸ ಕೆಲಸ ಮಾಡಲು ಹೊರಟರೂ ನಿಮ್ಮ ಮುಂದಿನ ಯೋಜನೆಗಳೇನು, ನಿಮ್ಮ ಆರ್ಥಿಕ ಗುರಿಗಳೇನು ಎನ್ನುವುದನ್ನು ನಿಮ್ಮ ಅತ್ಯಂತ ಆಪ್ತರ ಮುಂದೆಯೂ ಎಂದಿಗೂ ಬಾಯಿ ಬಿಡಬೇಡಿ. ನಿಮ್ಮ ಶ್ರಮ ಕತ್ತಲಲ್ಲಿ, ಸಂಪೂರ್ಣ ಮೌನದಲ್ಲಿ ಸದ್ದಿಲ್ಲದೆ ಸಾಗಲಿ. ಆದರೆ ನಿಮ್ಮ ಯಶಸ್ಸಿನ ಗರ್ಜನೆ ಮಾತ್ರ ಇಡೀ ಜಗತ್ತಿಗೆ ಸಿಡಿಲಿನಂತೆ, ನಿಮ್ಮ ಶತ್ರುಗಳ ಎದೆ ನಡುಗಿಸುವಂತೆ ಕೇಳಿಸಬೇಕು. ಮೂರನೇ ಅಸ್ತ್ರ, ನಿಮ್ಮ ಮನಸ್ಸಿನ ದಿವ್ಯವಾಣಿಯನ್ನು ಮಾತ್ರ 100 ಜನಕ್ಕೆ 100% ನಂಬಿ. ನಿಮ್ಮ ರಾಶಿಯವರಿಗೆ ಪ್ರಕೃತಿಯೇ ಒಂದು ಅದ್ಭುತವಾದ ಪೂರ್ವಜ್ಞಾನವನ್ನು ಕರುಣಿಸಿದೆ. ಯಾವುದೇ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅಥವಾ ಹೊಸ ಕೆಲಸ ಶುರು ಮಾಡುವಾಗ ನಿಮ್ಮ ಒಳಮನಸ್ಸನ್ನು ಇದು ಸರಿ ಅಥವಾ ಇದು ತಪ್ಪು ಎಂದು ಸ್ಪಷ್ಟವಾಗಿ ಎಚ್ಚರಿಸುತ್ತದೆ. ಆ ಎಚ್ಚರಿಕೆಯನ್ನು ಎಂದಿಗೂ ಕಡೆಗಣಿಸಬೇಡಿ, ಅದನ್ನೇ ಕಣ್ಣು ಮುಚ್ಚಿ ಪಾಲಿಸಿ. ಬೇರೆಯವರ ಮಾತಿಗೆ ಮರುಳಾಗಿ ಯಾರೋ ಬಂದು ಹೊಗಳಿದ ತಕ್ಷಣ ಅವರನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಒಳಧ್ವನಿಯೇ ಸಾಕ್ಷಾತ್ ಭಗವಂತನ ಧ್ವನಿ. ನಾಲ್ಕನೇ ಅಸ್ತ್ರ, ನಿರ್ದಾಕ್ಷಿಣ್ಯವಾದ ಆರ್ಥಿಕ ಶಿಸ್ತು. ಇಷ್ಟು ದಿನ ನಿಮ್ಮ ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಸಾಲ ಮಾಡಿಯಾದರೂ ಬೇರೆಯವರಿಗೆ ಸಹಾಯ ಮಾಡಿದ್ದೀರಿ. ಆದರೆ ಇನ್ನು ಮುಂದೆ ಆ ಮೂರ್ಖತನ ಖಂಡಿತ ಬೇಡ. ನಿಮ್ಮ ಕಷ್ಟದ ಹಣ ನಿಮ್ಮ ಬೆವರಿನ ಪ್ರತಿಫಲಕ್ಕೆ ಕೇವಲ ನಿಮ್ಮ ಏಳಿಗೆಗಾಗಿ ಮಾತ್ರ ಬಳಸಬೇಕಾಗಲಿದೆ.
ನಿಮ್ಮನ್ನು ಕೇವಲ ಹಣದ ತಂತ್ರದಂತೆ ಬಳಸಿಕೊಳ್ಳುವ ಸ್ವಾರ್ಥಿ ಬಂಧು ಮಿತ್ರರಿಂದ ಶಾಶ್ವತವಾಗಿ ಅಂತರ ಕಾಯ್ದುಕೊಳ್ಳಿ. 5ನೇ ಮತ್ತು ಅತ್ಯಂತ ಪ್ರಮುಖವಾದ ಅಸ್ತ್ರ, ದ್ರೋಹಿಗಳನ್ನು ಕ್ಷಮಿಸಿ, ಆದರೆ ಅವರನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರಹಾಕಿ. ನಿಮಗೆ ಬೆನ್ನಿಗೆ ಚೂರಿ ಹಾಕಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು, ಅವರನ್ನು ನಾಶ ಮಾಡಲು ನಿಮ್ಮ ಶ್ರೇಷ್ಠ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅವರನ್ನು ಆ ಕರ್ಮ ದೇವತೆಗೆ ಬಿಟ್ಟುಬಿಡಿ. ಕಾಲವೇ ಅವರಿಗೆ ತಕ್ಕ ಶಿಕ್ಷೆ ನೀಡುತ್ತದೆ. ಆದರೆ ಅವರು ಮಾಡಿದ ಆ ದ್ರೋಹದ ಪಾಠವನ್ನು ಅವರು ನಿಮಗೆ ಕೊಟ್ಟು, ಆ ತೀವ್ರವಾದ ನೋವನ್ನು ನೀವು ಉಸಿರಿರುವವರೆಗೂ ಎಂದಿಗೂ ಮರೆಯಬೇಡಿ. ಆ ನೋವೇ ನಿಮ್ಮ ಗೆಲುವಿನ ಹಸಿವನ್ನು 100 ಮಡಿಗೊಳಿಸುವ ಇಂಧನವಾಗಲಿದೆ. ಮತ್ತೆ ಅದೇ ವ್ಯಕ್ತಿಗಳು ನಿಮ್ಮ ಹತ್ತಿರ ಬಂದರೆ ಅವರನ್ನು ನಿಮ್ಮ ನೆರಳಿಗೂ ಸುಳಿಯಲು ಬಿಡಬೇಡಿ. ತುಲಾರಾಶಿಯವರೇ, ನೀವು ಒಮ್ಮೆ ಅವಕಾಶದ ಕಡೆ ಮುಖ ಮಾಡಿ ನಿಮ್ಮ ಕಷ್ಟಗಳನ್ನು ತೋಡಿಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ಬರುವ ಆ ಒಂದೊಂದು ಹನಿ ಕಣ್ಣೀರಿಗೂ ಈ ಬ್ರಹ್ಮಾಂಡದಲ್ಲಿ ಬಹಳ ದೊಡ್ಡ ಬೆಲೆ ಇದೆ. ಸಮಾಜ ನಿಮ್ಮನ್ನು ಎಷ್ಟೇ ತುಳಿಯಲು ಪ್ರಯತ್ನಿಸಿದರೂ, ನಿಮ್ಮನ್ನು ಮಣ್ಣಿನಲ್ಲಿ ಹೂತು ಹಾಕಲು ಪ್ರಯತ್ನಿಸಿದರೂ, ನೀವು ಬೀಜದಂತೆ ಮತ್ತೆ ಚಿಗುರೊಡೆದು ಮೇಲೆದ್ದು ಬರುತ್ತೀರಿ. ಏಕೆಂದರೆ ನಿಮ್ಮ ತಳಪಾಯ ಸತ್ಯ ಮತ್ತು ಧರ್ಮದ ಮೇಲೆ ಗಟ್ಟಿಯಾಗಿ ನಿಂತಿದೆ. ಆಗಸ್ಟ್ 9ರಿಂದ 13ರವರೆಗಿನ ಈ ಸಮಯ ನಿಮ್ಮ ಜೀವನದ ಅಪ್ಪಟ ಮರುಹುಟ್ಟು. ಯಾರು ನಿಮ್ಮ ಸಾಮರ್ಥ್ಯವನ್ನು ಹೀಯಾಳಿಸಿದ್ದರೋ, ಯಾರು ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದು ಅಪಹಾಸ್ಯ ಮಾಡಿದ್ದರೋ, ಅವರೆಲ್ಲರೂ ನಿಮ್ಮ ಯಶಸ್ಸಿನ ಬೆಟ್ಟವನ್ನು ನೋಡಿ ತಲೆ ತಿರುಗಿ ಬೀಳುವ ಕಾಲವಿದು. ನೀವು ಈಗ ಯಾವುದೇ ಅಂಜಿಕೆ, ಅಳುಕು ಇಲ್ಲದೆ ಸಿಂಹದಂತೆ ಗರ್ಜಿಸುತ್ತಾ ಮುನ್ನುಗ್ಗಬೇಕು. ಹಿಂದಿನ ಕಹಿ ನೆನಪುಗಳ ಸರಪಳಿಯನ್ನು ಕಿತ್ತೊಗೆಯಿರಿ. ನಿಮ್ಮ ಮೆದುಳಿನಲ್ಲಿ ಸದಾ ಕೊರೆಯುತ್ತಿದ್ದ ನಾನು ಒಂಟಿ, ನನಗೆ ಯಾರೂ ಇಲ್ಲ ಎನ್ನುವ ಕೀಳರಿಮೆಯನ್ನು ಬೀರು ಸಹಿತ ಕಿತ್ತು ಬೆಂಕಿಗೆ ಹಾಕಿ. ಇಡೀ ಬ್ರಹ್ಮಾಂಡದ ಶಕ್ತಿಯೇ ನಿಮ್ಮ ಬೆನ್ನ ಹಿಂದೆ ಇರುವಾಗ ನೀವು ಒಂಟಿಯಾಗಲು ಹೇಗೆ ಸಾಧ್ಯ? ಶುಕ್ರನ ಆಕರ್ಷಣೆ, ಶನಿಯ ನ್ಯಾಯ ಮತ್ತು ವಾಯುತತ್ವದ ಅಗಾಧ ಶಕ್ತಿ ಎಲ್ಲವೂ ಒಗ್ಗೂಡಿ ನಿಮ್ಮ ತಲೆಯ ಮೇಲೆ ಕಿರೀಟ ಇಡಲು ಸಜ್ಜಾಗಿವೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಈಗ ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಉಜ್ವಲಗೊಳಿಸಲಿದೆ. ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಓದಿನಲ್ಲಿ ಅದ್ಭುತವಾದ ಏಕಾಗ್ರತೆ ಬಂದು ನೀವು ಅಂದುಕೊಂಡ ಗುರಿಯನ್ನು ಅತ್ಯಂತ ಸುಲಭವಾಗಿ ತಲುಪುತ್ತೀರಿ. ವಿವಾಹಕ್ಕಾಗಿ ಕಾಯುತ್ತಿರುವ ತುಲಾರಾಶಿಯ ಯುವಕ ಯುವತಿಯರಿಗೆ ಆಗಸ್ಟ್ 12ರ ನಂತರ ಯೋಗ್ಯವಾದ, ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಭವ್ಯ ಸಂಬಂಧಗಳು ತಾವಾಗಿಯೇ ಒಲಿದು ಬರಲಿವೆ. ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಎಷ್ಟೋ ವರ್ಷಗಳ ಬಿರುಕುಗಳು ಸಂಪೂರ್ಣ ಮಾಯವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅದ್ಭುತವಾದ ಕಾಲವಿದು. ಇಷ್ಟು ದಿನ ನೀವು ಬದುಕಿದ ರೀತಿಗೂ ಆಗಸ್ಟ್ 9ರ ನಂತರ ನೀವು ಬದುಕಲಿರುವ ರೀತಿಗೂ ಅಜಗಜಾಂತರ ವ್ಯತ್ಯಾಸವಿರಲಿದೆ. ನೀವು ನಡೆಯುವ ಹಾದಿಯಲ್ಲಿರುವ ಮುಳ್ಳುಗಳನ್ನು ಆ ಭಗವಂತನೇ ಗುಡಿಸಿ ನಿಮಗಾಗಿ ರತ್ನಗಂಬಳಿ ಹಾಸಲಿದ್ದಾನೆ. ನಿಮ್ಮ ಮುಖದ ಮೇಲಿನ ಆಕರ್ಷಣೆಗೆ, ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ನಡೆಯ ಗಾಂಭೀರ್ಯವನ್ನು ನೋಡಿ ವಿರೋಧಿಗಳು ಬೆಚ್ಚಿ ಬೀಳಲಿದ್ದಾರೆ. ಆದರೆ ನೆನಪಿರಲಿ, ಇದೆಲ್ಲವೂ ಸಾಧ್ಯವಾಗುವುದು ನೀವು ನಿಮ್ಮ ಆಲಸ್ಯವನ್ನು, ನಿಮ್ಮ ಅತಿಯಾದ ಭಾವನಾತ್ಮಕ ಮೃದುತ್ವವನ್ನು ಬಿಟ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇದಕ್ಕಿಂತ ಶ್ರೇಷ್ಠವಾದ ಮುಹೂರ್ತ ಮತ್ತೊಂದಿಲ್ಲ. ದಯವಿಟ್ಟು ಈ ದಿವ್ಯ ಗ್ರಹಗತಿಗಳನ್ನು 100% ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಅಪಾರವಾದ ನಂಬಿಕೆ ಇರಲಿ. ಪ್ರಕೃತಿ ಯಾವಾಗಲೂ ಸತ್ಯದ ಪರವಾಗಿರುತ್ತದೆ ಮತ್ತು ನೀವು ಆ ಸತ್ಯದ ಅತ್ಯುನ್ನತ ಪ್ರತಿರೂಪ. ಈಗ ಈ ಕ್ಷಣದಲ್ಲಿ ನಿಮ್ಮೊಳಗಿನ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಸುಟ್ಟು ಹಾಕಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಇಷ್ಟ ದೇವರನ್ನು ನೆನೆದು ನಿಮ್ಮ ಭವ್ಯ ಭವಿಷ್ಯವನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ನಿಮ್ಮ ಜಯ ಈಗ ನಿಶ್ಚಿತವಾಗಿದೆ. ಅದನ್ನು ತಡೆಯಲು ಈಗ ಈ ಜಗತ್ತಿನ ಯಾವುದೇ ದುಷ್ಟ ಶಕ್ತಿಗಳಿಂದಲೂ ಸಾಧ್ಯವಿಲ್ಲ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದಾವೆ, ನಿಮ್ಮ ರಕ್ತದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾವೆ. ದಯವಿಟ್ಟು ಯಾವುದೇ ಸಂಕೋಚವಿಲ್ಲದೆ ಸಂಪೂರ್ಣ ಆತ್ಮವಿಶ್ವಾಸದಿಂದ ಮತ್ತು ನಿಮ್ಮದೇ ಆದ ಅದ್ಭುತವಾದ ಗಾಂಭೀರ್ಯದಿಂದ ಕೆಳಗಿನ ಪ್ರತಿಕ್ರಿಯೆ ವಿಭಾಗದಲ್ಲಿ ನನ್ನ ಗೆಲುವು ಖಚಿತ ಎಂದು ಅತಿ ದೃಢವಾಗಿ ಬರೆಯಿರಿ. ಈ ಬ್ರಹ್ಮಾಂಡಕ್ಕೆ ನಿಮ್ಮ ಗೆಲುವಿನ, ನಿಮ್ಮ ಅಪಾರವಾದ ಶಕ್ತಿಯ ಸಂದೇಶವನ್ನು ಈಗಲೇ ರವಾನಿಸಿ. ಈ ದಿವ್ಯ
ಸಂದೇಶವನ್ನು ನಿಮ್ಮಂತಹ ಇನ್ನೂ ಅನೇಕ ನೊಂದ ಜೀವಗಳಿಗೆ ತಲುಪಿಸಲು ಈ ಸಂಚಿಕೆಯನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ವಾಹಿನಿಗೆ ಸೇರಿಸಿಕೊಳ್ಳಿ. ಭಗವಂತ ನಿಮಗೆ ಸಕಲ ಐಶ್ವರ್ಯ, ನೆಮ್ಮದಿ ಹಾಗೂ ಆಯುಷ್ಯ, ಆರೋಗ್ಯ ಎಲ್ಲವನ್ನು ಚೆನ್ನಾಗಿ ಇಡುತ್ತಾನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ನಮ್ಮ ಭವಿಷ್ಯ ದರ್ಪಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.